ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಂಡಿಯಾ ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರುವಂಥ GDS ಅಂದರೆ BPM, ABPM ಅಥವಾ ಒಂದು ಡಾಕ್ ಸೇವಕ್ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿರ್ತಾರೆ. ಸೊ ಈಗ ಆಲ್ರೆಡಿ ಈ ಒಂದು ಅರ್ಜಿಗಳನ್ನು ಆನ್ಲೈನ್ ಮೂಲಕ ಯಾವ ರೀತಿ ಅಪ್ಲೈ ಮಾಡಬೇಕಂತ ತಿಳಿಸ್ಕೊಟ್ಟಿದ್ದೇನೆ. ಇನ್ನೂ ಆ ಒಂದು ವಿಡಿಯೋವನ್ನು ಯಾರು ನೋಡಿಲ್ಲ ಅವರು ನೋಡ್ಬೋದು. ಸೊ ಇಲ್ಲಿ ಒಟ್ಟಾರೆಯಾಗಿ 21,413 ಹೀಗೆ ಇಷ್ಟೊಂದು ಹುದ್ದೆಗಳ ಒಂದು ಅರ್ಜಿಗಳನ್ನು ಕರೆದಿರ್ತಾರೆ. ಸೊ ಒಟ್ಟಾರೆಯಾಗಿ ಒಂದು ಮಿನಿಮಮ್ ಒಂದು 20 to 25 ಡೇಸ್ ನಿಮಗೆ ಕಾಲಾವಕಾಶ ಇದೆ ಒಂದು ಈ ಅರ್ಜಿಗಳನ್ನು ಅಪ್ಲೈ ಮಾಡಲಿಕ್ಕೆ. ಸೊ ಬಟ್ ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ನಿಮ್ಮ ಒಂದು ಪ್ರೆಫರೆನ್ಸ್ಗಳನ್ನು ಅಥವಾ ಒಂದು ಚಾಯ್ಸಸ್ಗಳನ್ನು ಯಾವ ರೀತಿ ಕೊಡಬೇಕು, ಯಾವ ರೀತಿ ಕೊಟ್ಟರೆ ನಿಮಗೆ ಅನುಕೂಲ ಆಗುತ್ತಾ ಮತ್ತು ನೀವು ಈಸಿಯಾಗಿ ಸೆಲೆಕ್ಟ್ ಆಗ್ಬೋದು ಅಂತ ಇಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ಈಗ ನೀವು ಏನು ಮಾಡ್ತೀರಿ, ಈ ಒಂದು ರಿಜಿಸ್ಟ್ರೇಷನನ್ನು ಮಾಡಿ ಆಮೇಲೆ ಅಪ್ಲೈ ಆನ್ಲೈನ್ ಅಂತ ಕೊಡ್ತೀರಿ. ಓಕೆ, ಸೊ ನಿಮ್ಮ ಒಂದು ಪರ್ಸನಲ್ ಇನ್ಫಾರ್ಮೇಷನು, ಅಡ್ರೆಸ್ಸು, ಎಜುಕೇಷ್ನಲ್ಲು, ಓಕೆ, ಆಮೇಲೆ ಫೋಟೋ, ಸೈನು ಇವೆಲ್ಲ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಒಂದು ಈ ಡಿವಿಷನನ್ನು ಕೇಳಾಗುತ್ತೆ, ಯಾವ ಡಿವಿಷನ್ಗೆ ನೀವು ಅಪ್ಲೈ ಮಾಡ್ತೀರಿ ಅಂತ. ಓಕೆ, ಈಗ ಫಾರ್ ಎಕ್ಸಾಂಪಲ್ಲು ಕರ್ನಾಟಕದಲ್ಲಿ ಈ ಒಂದು ವಿವಿಧ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ನೋಡ್ಬೋದು. ಈ ಒಂದು ಕರ್ನಾಟಕ ಸರ್ಕಲ್ದಲ್ಲಿ ಈ ಒಂದು ವಿವಿಧ ಡಿವಿಷನ್ಗಳು ಬಾಗಲಕೋಟ್, ಚಿಕ್ಕೋಡಿ, ಕೊಡಗು, RMSPG, ಬಳ್ಳಾರಿ, ಚಿತ್ರದುರ್ಗ, ಓಕೆ, ಹೀಗೆ ವಿವಿಧ ಒಂದು ಡಿವಿಷನ್ಗಳೊಂದಿಗೆ ಈ ಒಂದು ಪೋಸ್ಟ್ಗಳನ್ನು ಏನಪ್ಪ ವಿಂಗಡಣೆ ಮಾಡಿರ್ತಾರೆ. ಸೊ ಈ ಒಂದು ಸರ್ಕಲಲ್ಲಿ ಯಾವ ಡಿವಿಷನ್ ನಿಮಗೆ ಬೇಕು ಅದನ್ನು ಮೊದಲು ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ಫಾರ್ ಎಕ್ಸಾಂಪಲು ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಈಗ ನೋಡಿ, ನೀವು ವಿಜಯಪುರ ಅಂತ ತಿಳಿದುಕೊಳ್ಳಿ. ಈಗ ವಿಜಯಪುರ ಅಂದರೆ ಈಗ ನೀವು ವಿಜಯಪುರ ಜಿಲ್ಲೆದವರು, ಹೌದಾ? ಸೊ ನಿಮ್ಮ ಜಿಲ್ಲೆ ವಿಜಯಪುರ ಇದ್ರೂ ನೀವು ಬೇರೆ ಜಿಲ್ಲೆಗೆ ಅಪ್ಲೈ ಮಾಡ್ಬೋದು, ಎನಿವೇರ್ ಇನ್ ಕರ್ನಾಟಕ. ಓಕೆ, ಬಟ್ ಈ ಒಂದು ಕರ್ನಾಟಕದ ಲೋಕಲ್ ಲ್ಯಾಂಗ್ವೇಜ್ ಏನು ಕನ್ನಡ. ಓಕೆ, ಕನ್ನಡ ಮ್ಯಾಕ್ಸಿಮಮ್ ಎಲ್ಲರಿಗೂ ಬಂದೇ ಬರುತ್ತೆ. ಸೊ ನೀವು ಇಲ್ಲಿ ಮಂಡ್ಯಕ್ಕೆ ಹಾಕ್ಬೋದು, ಬೀದರ್ ಹಾಕ್ಬೋದು, ಬಾಗಲಕೋಟೆ ಹಾಕ್ಬೋದು. ಸೊ ಈ ರೀತಿ ಎಲ್ಲಿ ಬೇಕಾದರೂ ಹಾಕ್ಬೋದು ನೀವು. ಓಕೆ, ಆಮೇಲೆ ಈ ಒಂದು ವಿಜಯಪುರದ ಒಂದು ಡಿವಿಷನಲ್ಲಿ ಎಷ್ಟು ಹುದ್ದೆಗಳಿದಾವ ಅದನ್ನೆಲ್ಲ ಮೊದಲು ತಿಳಿಸ್ಕೊಳ್ಬೇಕು ನಾವು. ಓಕೆನಾ? ಇಲ್ಲಿ ನಿಮಗೆ ಒಂದು ಹುದ್ದೆಗಳನ್ನು ನೋಡಬೇಕಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಸೆಲೆಕ್ಟ್ ಡಿವಿಷನ್ ಅಂತ ಇರುತ್ತೆ. ಈ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ವ್ಯೂ ಪೋಸ್ಟ್ ಅಂತ ಕೊಡಬೇಕಾಗತ್ತೆ. ನೋಡಿ, ಸೆಲೆಕ್ಟ್ ಡಿವಿಷನ್ ಬಾಗಲಕೋಟ್, ಬಳ್ಳಾರಿ, ಬೆಳಗಾವಿ. ಓಕೆ, ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಫಾರ್ ಎಕ್ಸಾಂಪಲ್ಲು ವಿಜಯಪುರವನ್ನು ಸೆಲೆಕ್ಟ್ ಮಾಡ್ಕೋತೀನಿ, ವಿಜಯಪುರ. ಆಮೇಲೆ ವ್ಯೂ ಪೋಸ್ಟ್ ಅಂತ ಬರುತ್ತೆ. ಪೋಸ್ಟ್ಗಳನ್ನು ವ್ಯೂ ಮಾಡಿದ್ಮೇಲೆ ನಿಮಗೆ ಈ ರೀತಿಯಾದ ಒಂದು ಸ್ಕ್ರೀನ್ ವಿಜಿಬಲ್ ಆಗುತ್ತೆ. ಸೊ ಇಲ್ಲಿ ಡಿಸ್ಟಿಕ್ ಅಂದರೆ ನಾರ್ಮಲಾಗಿ ಪ್ರತಿಯೊಂದು ಡಿಸ್ಟಿಕ್ಕನ್ನು ಡಿವಿಷನನ್ನು ಮಾಡಿರ್ತಾರೆ. ಬಟ್ ಕೆಲವೊಂದಿಷ್ಟು ಡಿವಿಷನ್ಗಳು ಸ್ವಲ್ಪ ಚೇಂಜ್ ಇರ್ತವೆ. ಬಟ್ ಇದು ವಿಜಯಪುರ ಜಿಲ್ಲೆಯ ಒಂದು ವಿಜಯಪುರ ಡಿವಿಷನ್. ಓಕೆ, ನಿಮ್ಮದು ಆಫೀಸ್ ನೇಮ್ ಕೊಟ್ಟಿರ್ತಾರೆ. ಆಮೇಲೆ ಪೋಸ್ಟ್ ಡೆಸಿಗ್ನೇಷನ್ ಕಮ್ಯುನಿಟಿ ವೈಸ್ ನೋಡಿ. ಈಗ ಪೋಸ್ಟ್ ಡೆಸಿಗ್ನೇಷನ್ ಏನು ಡಾಕ್ ಸೇವಕ್, ಇದು OBC, ಇದು ಸ್ಯಾಲ್ರಿ ಅಂತಿದು ನಂಬರ್ ಆಫ್ ಪೋಸ್ಟ್. ಓಕೆ, ಇಲ್ಲಿ ನೋಡಿ, ಇದು ಏನು GDS ABPM, ಇದು UR ಇದೆ, 10,000 ರೂಪೀಸ್ 1 ವೇಕೆನ್ಸಿ. ಲ್ಯಾಂಗ್ವೇಜ್ ಏನು ಕಲ್ತಿರಬೇಕು 10th ಕನ್ನಡ. ಪಿನ್ ಕೋಡ್ ಏನು, ಓಕೆ, ಈ ರೀತಿಯಾಗಿ ಎಲ್ಲ ಕೊಟ್ಟಿರ್ತಾರೆ. ಕೆಟಗರಿ ವೈಸ್ ಕೊಟ್ಟಿರ್ತಾರೆ, OBC, UR, SC, ST, EWS. ಓಕೆ, ಹೀಗೆ ಎಲ್ಲ ಒಂದು ಕೆಟಗರಿ ಅನುಗುಣವಾಗಿ ಕೊಟ್ಟಿರ್ತಾರೆ. ಸೊ ನೀವು ಇಲ್ಲಿ ನೋಡ್ಬೋದು, ಟೋಟಲ್ ಆಗಿ 26 ಏನು ಈ ಒಂದು ವಿವಿಧ ಪೋಸ್ಟ್ ಆಫೀಸ್ಗಳಲ್ಲಿ ಈ ಒಂದು ಹುದ್ದೆಗಳು ಖಾಲಿ ಇದ್ದಾವೆ. ಓಕೆ, ಸೊ ಈಗ ನಿಮಗೆ ಸಂಬಂಧಪಟ್ಟದೇನು, ಈಗ 26 ಅಂದರೆ 26 ನಿಮಗೆ ಸಂಬಂಧಪಡೋದಿಲ್ಲ. ಈಗ ನೀವು UR ಇದ್ದರೆ URಗೆ ಇದರಲ್ಲಿ ಫಿಲ್ಟರ್ ಮಾಡಬೇಕು ಎಷ್ಟಿದಾವಂತ. ಈಗ OBC ಇದ್ದವರಿಗೆ OBC, SC ಇದ್ದರೆ SC, ST ಇದ್ದರೆ ST, PWD ಇದ್ದರೆ PWD. ಓಕೆ, ನಿಮ್ಮ ಕ್ಯಾಟಗರಿ ಅನುಗುಣವಾಗಿ ಆ ಒಂದು ಪೋಸ್ಟ್ಗಳನ್ನು ಫಿಲ್ಟರ್ ಮಾಡಿದ ಕೂಡಲೇ ಎಷ್ಟು ಪೋಸ್ಟ್ಗಳು ಬರ್ತಾವ ಆ ಪೋಸ್ಟ್ಗಳಲ್ಲಿ ನೀವು ಏನು ಮಾಡಬೇಕು, ಒಂದು ಅದರಲ್ಲಿ ಚಾಯ್ಸ್ ಕೊಡಬೇಕು.
ಚಾಯ್ಸ್ ಯಾವ ರೀತಿ ಕೊಡಬೇಕು? ಈಗ ಫಾರ್ ಎಕ್ಸಾಂಪಲು, ಈಗ ನಾನು ಇದರಲ್ಲಿ ಯು ಆರ್ ಇದೆ. ಓಕೆ, ಯು ಆರ್ ಅಂದ್ರೇನು? ಅನ್ರಿಸರ್ವ್ಡ್ ಅಂದರೆ ಜನರಲ್ ಕ್ಯಾಂಡಿಡೇಟು. ಈ ಜನರಲ್ ಕ್ಯಾಂಡಿಡೇಟ್ಗಳದ್ದು ಎಲ್ಲ ಫಿಲ್ಟರ್ ಮಾಡ್ತೀನಿ, ಒಂದು ಎಕ್ಸೆಲ್ ಶೀಟಲ್ಲಿ ತೆಗೆದುಕೊಳ್ತೀನಿ. ಲೆಟ್ಸ್ ಸಿ, ಹಿಯರ್ ಇಟ್ ಈಸ್. ನೀವು ಇಲ್ಲಿ ನೋಡಿ, ಇದು ಎಕ್ಸೆಲ್ ಶೀಟಲ್ಲಿ ಮಾಡಿಫೈ ಮಾಡ್ಕೊಂಡಿದ್ದೀವಿ. ಇದು ಡಿವಿಷನು, ಇದು ಆಫೀಸ್ ನೇಮು. ಓಕೆ, ಆಫೀಸ್ ನೇಮ್ ಆದ ಕೂಡಲೇ ನಿಮಗೆ ಇದು ಯಾವ ಒಂದು ಪೋಸ್ಟ್ ಇದೆ, ಕೆಟಗರಿ ಯಾವುದಿದೆ, ಆಮೇಲೆ ಸ್ಯಾಲ್ರಿ ಎಷ್ಟಿದೆ, ಇದು ಎಲ್ಲ ಕನ್ನಡ ಮೀಡಿಯಮ್ ಕಾಮನ್ ಆಗಿದೆ. ಓಕೆನಾ? ಸೊ ಈಗ ಇದೆಲ್ಲ ಯು ಆರ್ ಇದೆ. ಯು ಆರ್ 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 ಎಲ್ಲ ಯು ಆರ್ ಅದಾವ. ಕೆಟಗರಿ ಅವೇ ಅದಾವೆ ಇಲ್ಲಿ ಕೊಟ್ಟದ್ದು ಎಲ್ಲ. ಅಂದರೆ ಒಟ್ಟು 10 ಪೋಸ್ಟ್, 10 ಪೋಸ್ಟ್ಗಳೆಲ್ಲ ಏನಪ್ಪ ಯು ಆರ್ ಕೆಟಗರಿ ಅದಾವ. ಅರ್ಥ ಆಯ್ತಾ? ಯು ಆರ್ ಕೆಟಗರಿನೇ ಆದಮೇಲೆ ಈಗ ಯು ಆರ್ ಕೆಟಗರಿ ಆದಮೇಲೆ ನೀವೇನು ಮಾಡಬೇಕು? ಈಗ ವಿಜಯಪುರ ಡಿವಿಷನ್ ಇರೋದ್ರಿಂದ ನೀವು ವಿಜಯಪುರ ಡಿವಿಷನಲ್ಲಿ ಇಫ್ ಸಪೋಸ್ ಇದು ನಿಮ್ಮ ಒಂದು ನೇಟಿವ್ ಇದ್ದರೆ, ನೇಟಿವ್ ಅಂದರೆ ನಿಮ್ಮ ಒಂದು ಸ್ವಂತ ಊರು ಅಥವಾ ನೀವು ಒಂದು ವಾಸಿಸುವ ಊರು ಇತ್ತಂದ್ರೆ, ಈ ಒಂದು ಜಿಲ್ಲೆಯಲ್ಲಿ ಇದ್ರೆ, ಇದರಲ್ಲಿ ನಿಮ್ಮ ಊರು ಯಾವುದು? ಓಕೆ, ಈಗ ಫಾರ್ ಎಕ್ಸಾಂಪಲು ಒಂದೇದೇನಿದೆ ಆಲ್ಮೇಲ ಅಂತ ಇದೆ. ಇಫ್ ಸಪೋಸ್ ನಿಮಗೆ ಆಲ್ಮೇಲ ನಿಮ್ಮ ಊರಿತ್ತಂದ್ರೆ, ಇಲ್ಲ ನಿಮ್ಮ ಊರಲ್ಲಿನೇ ನೀವು ಏನಪ್ಪ ಒಂದು ಈ ಜಾಬನ್ನು ಮಾಡಬೇಕಂದ್ರೆ, ಅಂದರೆ ಜಾಬ್ ಮಾಡುವ ಒಂದು ಇಚ್ಛೆ ಇದ್ದಲ್ಲಿ ನೀವೇನಪ್ಪ ಈ ಒಂದು ಆಲ್ಮೇಲ್ ಎಸ್1 ನೀವು ಸೆಲೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಡಾಕ್ ಸೇವಕ್ ಅಂತ ಇದೆ. ಬಟ್ ನಿಮಗೆ BPM ಬೇಕಾಗಿತ್ತಂದ್ರೆ ಆವಾಗ ನೀವು ಇದನ್ನು ಮೊದಲಿಗೆ ಕೊಡಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ನೀವು ಇದನ್ನು ಮೊದಲು ಕೊಟ್ಟರೆ ಅಂದರೆ ನಿಮ್ಮದು ಆನ್ ಪ್ರಯಾರಿಟಿ ಇದೇ ನಿಮ್ಮದು ಸೆಲೆಕ್ಟ್ ಆಗುತ್ತೆ. ಓಕೆ, ಈಗ ನೀವು ಹೆಚ್ಚಿಗೆ ಅಂಕಗಳನ್ನು ತೆಗೆದುಕೊಂಡಿದ್ರೂ ಮೊದಲಿಗೆ ಯಾವುದು ಕೊಡ್ತೀರಿ ಆ ಒಂದು ಪ್ರಯಾರಿಟಿಯಲ್ಲಿ ನಿಮ್ಮದು ಒಂದು ಆ ಚಾಯ್ಸ್ ಪ್ರಿಫರೆನ್ಸಲ್ಲಿ ಅದು ಸೆಲೆಕ್ಟ್ ಆದರೆ ಅದನ್ನೇ ಏನಪ್ಪ ನಿಮಗೆ ಅಲಾಟ್ ಮಾಡ್ತಾರೆ. ಸೊ ಇಲ್ಲ ನನಗೆ ಏನೂ ಬೇಡ, ಯಾವುದೇ ಪೋಸ್ಟ್ ಇರಲಿ, ಜಸ್ಟ್ ನಾನು ಒಂದು ಪೋಸ್ಟ್ ಸಿಕ್ಕರೆ ಸಾಕು, ಹಾಗಿದ್ದರೆ ನಮ್ಮ ಊರಲ್ಲಿ ಅಂತ ನೀವು ಬೆಟರ್ ಇದನ್ನು ಕೊಡ್ಬೋದು ಈ ರೀತಿ. ಹೌದಾ? ಅಂತ ಈಗ ಕೆಲವೊಬ್ಬರು ಮತ್ತೊಂದು ಸೆಕೆಂಡ್ ಕ್ಯಾಟಗರಿ ಯಾರಿರ್ತಾರೆ, ಈಗ ನಿಮ್ಮ ಊರು ಆಲ್ಮೇಲೆ ಅಂತ ಇದೆ. ಅರ್ಥ ಆಯ್ತಾ? ಆಲ್ಮೇಲೆ ಇದೆ. ಬಟ್ ನಿಮಗೆ ಈ ಒಂದು ವಿಜಯಪುರ ಡಿವಿಷನಲ್ಲಿ ಯಾವುದೇ ಒಂದು ಊರಾದ್ರೂ ಇರಲಿ, ಬಟ್ ನನಗೆ ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ಬೇಕು, BPM ಬೇಕು. ಬ್ರ್ಯಾಂಚ್ ಪೋಸ್ಟ್ ಮಾಸ್ಟರ್ ನೋಡಿ, ಇದು BPM ನೋಡಿ. ಈಗ ಹೀಗೆ 4 BPM ಇದಾವೆ ಇಲ್ಲಿ. ಓಕೆ, ಯಾಕೆಂದರೆ ಇದಕ್ಕೆ ಸ್ವಲ್ಪ 2000 ಹೆಚ್ಚಿಗೆ ಇದೆ ಸ್ಯಾಲ್ರಿ. ಸ್ವಲ್ಪ ಡಾಕ್ ಸೇವಕ್ಕಿಂತ ಇವರಿಗೆ ಸ್ವಲ್ಪ ಕೆಲಸ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಓಕೆನಾ? ಮ್ಯಾಕ್ಸಿಮಮ್ ಎಲ್ಲರಿಗೆ ಸೇಮ್ ಟು ಸೇಮ್ ಇರುತ್ತೆ. ಸ್ವಲ್ಪ ಈ ಒಂದು ABPM ಅವರು BPM ಅವರಿಗೆ ಅಸಿಸ್ಟೆಂಟ್ ಇರ್ತಾರೆ. ಓಕೆ, ಸೊ ನೀವು ಈ ಒಂದು BPMಗೆ ಮೊದಲಿಗೆ ಆದ್ಯತೆಯನ್ನು ಕೊಡ್ಬೋದು. ಈಗ ಆಲ್ಮೇಲೆಗೆ ಈ 4ರಲ್ಲಿ ಯಾವುದು ನಿಮಗೆ ನಿಯರೆಸ್ಟ್ ಆಗುತ್ತಾ ನಿಮ್ಮ ಊರಲ್ಲಿ, ಅಂದರೆ ನಿಮ್ಮ ಒಂದು ಊರಿಗೆ ಯಾವುದು ನಿಯರೆಸ್ಟ್ ಆಗುತ್ತಾ ಅದನ್ನು ನೀವು ಚಾಯ್ಸ್ ಕೊಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 1 2 3 4 ಹೀಗೆ ಇದನ್ನು ಕೊಡ್ಬೋದು. ಈ BPM ಎಲ್ಲ ಆದಮೇಲೆ ಸೆಕೆಂಡ್ ಯಾವುದು ABPM ಮತ್ತು ಡಾಕ್ ಸೇವಕ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ಬಟ್ ಪೋಸ್ಟಲ್ಲಿ ಮಾತ್ರ ಒಂದು ಪೋಸ್ಟ್ ನೇಮಿಂಗಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಇದೆ. ಓಕೆ, ಆಮೇಲೆ ನೀವು ಸೆಕೆಂಡ್ ಏನು ಮಾಡ್ಬೋದು, ಇವಾಗ BPMಗಳನ್ನು ಕೊಟ್ಟು ಸೆಕೆಂಡ್ ಕ್ಯಾಟಗರಿಯಲ್ಲಿ ABPMನ್ನು ಕೊಡ್ಬೋದು. ಸೆಕೆಂಡ್ ನೋಡಿ, ಇದು GDS ABPM ಇದು ಕೊಡ್ಬೋದು, ABPM 7. ಆಮೇಲೆ ಈ ಒಂದು ಡಾಕ್ ಸೇವಕ್ಗಳನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಲಾಸ್ಟಿಗೆ. ಓಕೆ, ನಿಮ್ಮ ಒಂದು ಊರಿನ ಮೇಲೆ, ಅಂದರೆ ನಿಮ್ಮ ಒಂದು ಊರಿಗೆ ಯಾವುದು ನಿಯರೆಸ್ಟ್ ಆಗುತ್ತಾ, ಅದು ಪೋಸ್ಟ್ ಯಾವುದೇ ಇರಲಿ, ಆ ಪೋಸ್ಟ್ ನಿಮ್ಮ ಊರಲ್ಲಿ ಇರಲಿ ಬಿಡಲಿ, ಬಟ್ ನಿಮ್ಮ ಊರಿಗೆ ಸಮೀಪವಾಗುವಂಥ ಈ ಒಂದು ಪೋಸ್ಟ್ GDS ಪೋಸ್ಟು ಯಾವುದೇ ಇದ್ರೂ ನನಗೆ ಸಿಕ್ಕರೆ ಸಾಕು, ಆ ರೀತಿ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಒಂದು ಈ ಪೋಸ್ಟ್ ಆನ್ ಬೇಸಿಸ್ ಆಫ್ ಪೋಸ್ಟ್ ಲೆವೆಲ್ ನೀವು ಆ ಥರನೂ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಈಗ UR ಎಲ್ಲ ನೀವು ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಒಂದು ಐಡಿಯಾ ಇರುತ್ತೆ ಪ್ರತಿ ವರ್ಷದ ಒಂದು ಪ್ರಿವಿಯಸ್ ಇಯರ್ ಕಟಪ್ಗಳನ್ನು
ಪ್ರಿವಿಯಸ್ ಇಯರ್ ಕಟಾಪ್ಗಳನ್ನು ಸ್ವಲ್ಪ ಟ್ಯಾಲಿ ಮಾಡ್ಕೊಳ್ಳಿ. ಅಂದರೆ ಯಾವ ಒಂದು ಪೋಸ್ಟ್ ಆಫೀಸ್ಗಳಲ್ಲಿ, ಅಂದರೆ ಈಗ ವಿಜಯಪುರ ಡಿವಿಷನ್ ಅಂದರೆ ಈ ಒಂದು ಆಫೀಸ್ಗಳು ಏನಿರ್ತಾವಲ್ಲ, ಈ ಒಂದು ಆಫೀಸ್ಗಳಲ್ಲಿ ಪ್ರಿವಿಯಸ್ ಆಗಿ ಲಾಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಒಂದು ಸ್ವಲ್ಪ ಅನಾಲಿಸಿಸ್ ಮಾಡಿ. ಅಂದರೆ ಅಟ್ಲೀಸ್ಟ್ ಸ್ವಲ್ಪ 1 2 3 4 ಒಂದು 2 to 3 4 ಮಾರ್ಕ್ಸಲ್ಲಿ ಕೂಡ ಏನಪ್ಪ ಒಂದು ಪರ್ಸೆಂಟೇಜಲ್ಲಿ ಹೇಳಿ ಆಗಿರ್ತದೆ. ಸೊ ಅದನ್ನು ನೀವು ಸ್ವಲ್ಪ ಗಮನಿಸಿ, ಯಾವುದು ಒಂದು ಪೋಸ್ಟ್ ಆಫೀಸ್ಗೆ ಕೊಟ್ಟರೆ ನಂದು ಸೆಲೆಕ್ಟ್ ಆಗ್ಬೋದು ಅಂತ ಒಂದು ಸ್ವಲ್ಪ ವಿಚಾರ ಮಾಡಿ ಅಲ್ಲಿ ನೀವು ಏನಪ್ಪ ಒಂದು ಚಾಯ್ಸಸ್ಗಳನ್ನು ಕೊಡ್ಬೋದು. ಅರ್ಥ ಆಯ್ತಾ? ಸೊ ಇದು ಒಂದು ಪ್ಯಾಟರ್ನು. ಆಮೇಲೆ ಇನ್ನೊಂದು ಲಾಸ್ಟ್ ಒಂದು ಐಡಿಯಾ ಏನಂದರೆ, ನೀವು ಜಸ್ಟ್ ಏನು ಮಾಡೋದು, ಇವೆಲ್ಲ ಎಷ್ಟು ಅದಾವಲ್ಲ, ನಿಮಗೆ ಎಷ್ಟು ಆಫೀಸ್ಗಳು ಬರ್ತಾವೆ ನಿಮ್ಮ ಕೆಟಗರಿ. ಈಗ UR ಕೆಟಗರಿ ಇದ್ದವರಿಗೆ ಒಂದು 10 ಮಂದಿ ಇದ್ದಾವೆ. ಈಗ ನಿಮಗೆ OBC ಇದ್ದಾವೆ. OBC ಸ್ವಲ್ಪ ಹೆಚ್ಚಿಗೆ ಬಂದಿದ್ರು ಕೆಲವೊಂದು ಜನ ಏನು ಮಾಡ್ತಾರೆ, ಇಲ್ಲ ಒಂದು 4 to 5 ಅಷ್ಟೇ ಕೊಟ್ಟು ಉಳಿಕಿದ್ದಕ್ಕೆ ಪ್ರಿಫರೆನ್ಸ್ ಕೊಡೋದಿಲ್ಲ. ನೀವು ಪ್ರಿಫರೆನ್ಸ್ ಕೊಡಲಿಲ್ಲ ಅಂದ್ರೆ ಅದು ನಿಮಗೆ ಅಲೌಟ್ ಆಗೋದಿಲ್ಲ. ಅದಕ್ಕೆ ಎಷ್ಟಿದಾವಲ್ಲ ಅಷ್ಟು ಆದಷ್ಟು ಎಲ್ಲದಕ್ಕೂ ನೀವು ಪ್ರಿಫರೆನ್ಸ್ಗಳನ್ನು ಕೊಡಿ. ಅದರಲ್ಲಿ ಅಟ್ಲೀಸ್ಟ್ ಒಂದಾದರೂ ನೀವು ಒಂದು ಪೋಸ್ಟನ್ನು ಪಡಿಬೋದು. ಓಕೆ, ಮೇನ ನಿಮಗೆ ಒಂದು ಕೆಟಗರಿ ಆಯಿತು. ಆಮೇಲೆ ಮೊದಲಿಗೆ ಆದ್ಯತೆ ನನ್ನ ಪ್ರಕಾರ ಹೇಳ್ತೀನಿ, BPM ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮೊದಲು. ಓಕೆ, ಮೊದಲು BPM, ಆಮೇಲೆ ABPM ಡಾಕ್ ಸೇವಕ್ ಅಂತ. ಓಕೆನಾ? ಸ್ವಲ್ಪ ಇದು BPMದು ಸ್ವಲ್ಪ ಈ ಡಾಕ್ ಸೇವಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಯಾಲ್ರಿ ಚೆನ್ನಾಗಿದೆ ಮತ್ತು ಹುದ್ದೆ ಕೂಡ ಸ್ವಲ್ಪ ಚೆನ್ನಾಗಿರ್ತದೆ. ಓಕೆ, ಸೊ ಈ ರೀತಿ ನೀವು ಆ ಒಂದು ಚಾಯ್ಸಸ್ಗಳನ್ನು ಕೊಡ್ಬೋದು. ಸೊ ಏನೇ ನಿಮಗೆ ಒಂದು ಕ್ಯೂರಿ ಇದ್ರೆ, ಓಕೆ, ಏನೇ ಒಂದು ತೊಂದರೆ ಇದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಅಪ್ಲೈ ಮಾಡುವ ಮುನ್ನ ನಮ್ಮ ಒಂದು ವಿಡಿಯೋನ ತಪ್ಪದೇ ನೋಡಿ. ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂತ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.